ಇದು ಒಂದು ಹೆಣ್ಣಿನ ಪವರ್. ಸೊ ಗಂಡ್ಮಕ್ಳು ಏನು ಮಾಡಬೇಕು ಅಂತ ಹೇಳಿದ್ರೆ, ಮನಿ ಫ್ಲೋ ಬರಬೇಕು, ಲಕ್ಷ್ಮಿ ಮನೇಲಿ ನೆನೆಸ್ಬೇಕು ಅಂತ ಹೇಳಿದ್ರೆ, ಮನೇಲಿರುವಂತಹ ಲಕ್ಷ್ಮಿಗೆ ಗೌರವಿಸ್ಬೇಕು. ಫಸ್ಟ್ ಗೌರವ ಕೊಡಬೇಕು. ತಾಯಿ ಸ್ವರೂಪನೂ ಹೆಣ್ಣೆ, ನಮ್ಮ ಒಂದು ಮಡದಿ ಸ್ವರೂಪನೂ ಹೆಣ್ಣೆ, ನಮ್ಮ ಒಂದು ಮಕ್ಕಳಾಗಿ ಕೂಡ ಒಂದು ಹೆಣ್ಣಾಗಿರ್ತಾರೆ ನೋಡಿ. ಆದರೆ ಏನಾಗುತ್ತೆ, ಹೆಣ್ಣು ಅನ್ನುವಂಥದ್ದಿದ್ರೆ ಒಂದು ದೊಡ್ಡ ಮಾಯಾಜಾಲ. ಕೆಲವರು ದೇವತೆಗಳಾಗಿ ಜನಿಸಿರ್ತಾರೆ, ಇನ್ನು ಕೆಲವರು ದಾರಿದ್ರ್ಯಗಾಗಿ ಜನಿಸಿರ್ತಾರೆ. ಅವರು ಒಂದು ದಿನಚರಿ ಭಾಳ ಬೇರೆ ಥರನೇ ಇರುತ್ತೆ. ಅವರು ಎದ್ದೊಳ್ಳುವಂಥ ಟೈಮಿಂಗ್ಸೇ ಬೇರೆ ಥರ ಇರುತ್ತೆ. ನಿತ್ಯ ಕಣ್ಣೀರು ಹಾಕೋದು, ನಿತ್ಯ ಏನೋ ಒಂದು ದುಶ್ಚಟಕ್ಕೆ ಒಳಗಾಗುವಂಥದ್ದು. ಮತ್ತು ಈ ಒಂದು ಗಂಡು ಮಕ್ಕಳು ಯಾವ ರೀತಿ ಕೆಲವೊಂದು ದುಶ್ಚಟಕ್ಕೆ ಒಳಗಾಗಿರ್ತಾರೆ, ಆ ಒಂದು ಚಟಗಳನ್ನ ಹೆಣ್ಣುಮಕ್ಕಳು ಮಾಡೋದು ಈ ಕಾಲದಲ್ಲಿ. ಹಿಂಗೆ ಮಾಡಿ ಏನಾಗ್ತಾ ಇದೆ, ಅವರಲ್ಲಿ ಅವ್ರಿಗಿರುವಂತಹ ಕೆಲವೊಂದು ರೆಸ್ಪೆಕ್ಟ್ಗಳು, ಕೆಲವೊಂದು ಗೌರವಗಳನ್ನ ಅವರೇ ಕಳ್ಕೊತಾ ಇದ್ದಾರೆ. ಬಟ್ ಆದರೆ ಒಂದು ಹೆಣ್ಣು ಅನ್ನೋದು ಸಂಪೂರ್ಣವಾಗಿ ಅವಳ ಒಂದು ಸ್ವಚ್ಛ ಮನಸ್ಸಿಂದ ಯಾವುದೇ ರೀತಿಯಾದಂತಹ ಒಂದು ಏನೂ ಕಲ್ಮಶ ಇಲ್ದಂಗೆ ನನ್ನ ಯಜಮಾನಿಗೆ, ನನ್ನ ಮನೆಯವನಿಗೆ ಒಳ್ಳೇದಾಗಲಿ ಅಂತ ಅವಳು ಏನಾದರೂ ಬಯಸಿ ಪೂಜೆ ಪುನಸ್ಕಾರ ಏನೋ ಮಾಡಿದ್ದೇ ಆದರೆ 100% ಆ ಮನುಷ್ಯ ಉದ್ಧಾರ ಆಗ್ಬೇಕು. ಇದು ಒಂದು ಹೆಣ್ಣಿನ ಪವರ್. ಆ ಹೆಣ್ಣೇನಾದ್ರು ಸುಮ್ಮನೆ ಕಣ್ಣೀರು ಹಾಕ್ತಾ ಇದ್ದಾಳೆ ಆ ಮನೆಯಲ್ಲಿ ಅಂದರೆ ಯಾವುದೇ ಕಾರಣಕ್ಕೂ ಎಳಿಯಾಗಲ್ಲ.